ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇನ್ನು ಇವತ್ತಿನ ವಿಡಿಯೋದಲ್ಲಿ ಒಂದು ಓವರ್ಲಾಕ್ ಮಿಷಿನ ತೋರಿಸ್ತಾ ಇದ್ದೀನಿ. ಅಂದರೆ ಪೂಜಾ ಓವರ್ಲಾಕ್ ಮಿಷಿನು. ತುಂಬ ಜನ ಓವರ್ಲಾಕ್ ಮಿಷಿನ್ ಕೇಳ್ತಾರೆ. ಮತ್ತು ಇನ್ನೊಂದೇನು ಗೊತ್ತಾ, ಸೊ ಕೆಲವು ಮಿಷಿನ್ ಅಂದರೆ ಟೈಲರಿಂಗ್ ಮಿಷಿನ್ಗಳಲ್ಲಿ ಒಂದರಲ್ಲೇ ಓವರ್ಲಾಕ್ ಮಿಷಿನು ಬರಬೇಕು, ಜಿಗ್ಜಾಗು ಬರಬೇಕು ಅಂತ ಕೇಳ್ತಾರೆ. ಸೊ ನಾನು ನಿನ್ನೆ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ, ಅದರಲ್ಲೂ ಎಲ್ಲ ಅದಕ್ಕೆ ಆದಂತಹ ವ್ಯತ್ಯಾಸ ಇದೆ. ಸೊ ಸಪ್ರೇಟ್ ತೊಗೊಂಡ್ರೆ ತುಂಬ ಒಳ್ಳೆಯದು, ಒಂದರಲ್ಲೇ ಎಲ್ಲ ಮಾಡಲಿಕ್ಕೆ ಬರೋಲ್ಲ ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಓವರ್ಲಾಕ್ ಮಿಷಿನ ತೋರಿಸ್ತೀನಿ. ಪೂಜಾ ಓವರ್ಲಾಕ್ ಮಿಷಿನು ತುಂಬ ಚೆನ್ನಾಗಿದೆ ಮತ್ತು ಕಮ್ಮಿ ಬೆಲೆಯಲ್ಲಿ ಆಗುತ್ತೆ. ಸೊ 2 in 1 ಆಪ್ಷನ್ ಇದೆ ಅದರಲ್ಲಿ. ನಿಮಗೆ ಬೇಕು ಅಂದರೆ ಬರೀ ಎಣ್ಣೆ ಬೇಕಾದರೂ ಇಟ್ಕೊಳ್ಬೋದು, ಇಲ್ಲಾಂದರೆ ಸ್ಟ್ಯಾಂಡ್ ಸಮೇತ ಫಿಟ್ ಮಾಡಿ ಬೇಕಾದರೂ ಇಟ್ಕೊಳ್ಬೋದು. 2 ಥರ ಆಪ್ಷನ್ ಇದೆ. ತುಂಬ ಚೆನ್ನಾಗಿದೆ ಮಿಷಿನು. ಸೊ ಒಬ್ಬರಿಗೆ ಕೊಡ್ತಾ ಇದ್ದೀವಿ ಮಿಷಿನ, ಓವರ್ಲಾಕ್ ಮಿಷಿನ. ಹಾಗೆ ನಿಮಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಪ್ರತಿಯೊಂದು ಸಲನೂ ನಾನು ಹೊಸ ವಿಡಿಯೋ ಅಂದರೆ ಹೊಸ ಮಿಷಿನ್ಗಳ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಲ್ವಾ. ಸೊ ಹಾಗಾಗಿ ಒಂದು ಲೈಕ್ ಕೊಡಿ, ಇಷ್ಟ ಆದರೆ. ಸೊ ಲೈಕ್ ಕೊಡಿ, ಆದಷ್ಟು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಫಸ್ಟು ವಿಡಿಯೋನ ನೋಡ್ಕೊಂಬಂದ್ಬಿಡೋಣ. ಸೊ ಅದಾದಮೇಲೆ ನಿಮಗೆ ಕಂಪ್ಲೀಟಾಗಿ ಎಷ್ಟು ಅಮೌಂಟ್ ಎಷ್ಟಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಇದು ಬಂದುಬಿಟ್ಟು ಓವರ್ಲಾಕ್ ಮಿಷಿನು, ಅಂದರೆ ಪೂಜಾ ಕಂಪ್ನಿದು. ಇನ್ನು ಈ ಓವರ್ಲಾಕ್ ಮಿಷಿನ್ ಬಂದುಬಿಟ್ಟು ಗಾರ್ಮೆಂಟ್ ಕೆಲಸ ಮಾಡೋರಿಗೆ, ಹಾಗೆ ಬ್ಲೌಸ್ ಸ್ಟಿಚಿಂಗ್ ಮಾಡೋರಿಗೆ, ಆಮೇಲೆ ಟೈಲರಿಂಗ್ ಕೆಲಸ ಮಾಡೋರಿಗೆ ತುಂಬಾ ಉಪಯೋಗವಾಗಿರುವಂತಹ ಒಂದು ಓವರ್ಲಾಕ್ ಮಿಷಿನು. ಮೊದಲಿಗೆ ಈ ಓವರ್ಲಾಕ್ ಮಿಷಿನ್ ಅಂದರೆ ಏನು? ಇದು ಬಟ್ಟೆಯ ಅಂಚನ್ನು ಕ್ಲೀನಾಗಿ ಕಟ್ ಮಾಡಿ ಜೊತೆಗೆ ನೂಲು ಹಾಕಿ ಫಿನಿಶಿಂಗ್ ಕೊಡೋ ಮಿಷಿನು. ನಮ್ಮ ಸ್ಟಿಚಿಂಗ್ ಕೆಲಸದಲ್ಲಿ ಫಿನಿಶಿಂಗ್ ಚೆನ್ನಾಗಿರಬೇಕು ಅಂದರೆ ಓವರ್ಲಾಕ್ ಮಿಷಿನ್ ಬೇಕೇ ಬೇಕು. ಸ್ಟ್ರಾಂಗ್ ಬಾಡಿ ಇದೆ, ಸ್ಮೂತ್ ರನ್ನಿಂಗ್ ಇದೆ, ಮೋಟಾರ್ ಪವರ್ ಚೆನ್ನಾಗಿದೆ. ಮತ್ತು ಸ್ಮಾಲ್ ಬಿಸ್ನೆಸ್ ಎರಡಕ್ಕೂ ಕೂಡ ತುಂಬಾ ಬೆಸ್ಟ್ ಇದು ಫಾಸ್ಟ್ ಸ್ಪೀಡ್ನಲ್ಲಿ ಕೆಲಸ ಮಾಡುತ್ತೆ. ಹಾಗೆ ಬ್ಲೌಸು, ಪೆಟಿಕೋಟು, ಚೂಡಿದಾರು, ಮಕ್ಕಳ ಡ್ರೆಸ್ಸು, ಟೀ ಶರ್ಟು ಎಲ್ಲದಕ್ಕೂ ಉಪಯೋಗಿಸ್ಬೋದು. ಮತ್ತೊಂದು ವಿಷಯ ಏನಂದರೆ ಬಂಟೆ ಅಂಚನ್ನು ಫ್ರೀ ಆಗಿ ಇರೋದಕ್ಕೆ. ಹಾಗೆ ಈ ಮಿಷಿನ್ ಪರ್ಫೆಕ್ಟ್ ಸೊಲ್ಯೂಷನು. ಗಾರ್ಮೆಂಟ್ ಕೆಲಸ ಮಾಡೋವರಿಗೆ ಸಮಯ ಉಳಿಸೋದು ಕೂಡ ಇದರ ದೊಡ್ಡ ಪ್ಲಸ್ ಪಾಯಿಂಟು. ಇನ್ನು ಮೋಟಾರ್ ಜೊತೆ ಬರುತ್ತದೆ, ಪೆಡಲ್ ಕಂಟ್ರೋಲ್ ಇದೆ, ಅದರಿಂದ ಸುಲಭವಾಗಿ ಬಳಸ್ಬೋದು. ಇನ್ನು ಬಿಗಿನರ್ಸ್ ಕೂಡ ಬೇಗ ಕಲಿತ್ಕೊಂಡು ತುಂಬ ಈಸಿ ಆಗುತ್ತೆ. ಮೇಂಟೆನೆನ್ಸ್ ಕೂಡ ಜಾಸ್ತಿ ಕಷ್ಟ ಇಲ್ಲ. ಟೈಮ್ ಟು ಟೈಮ್ ಆಯಿಲ್ ಹಾಕಿದರೆ ಸಾಕು. ನೀವು ಮನೆಯಲ್ಲಿಯೇ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಬೇಕು ಅಂದರೆ ಈ ಮಿಷಿನು ಒಳ್ಳೆಯ ಆಯ್ಕೆ. ಇನ್ನು ಕೊನೆಯಲ್ಲಿ ಹೇಳೋದಾದರೆ ಕ್ವಾಲಿಟಿ, ಸ್ಪೀಡು, ಗುಡ್ ಫಿನಿಶಿಂಗ್ ಬೇಕಾದರೆ ಪೂಜಾ ಓವರ್ಲಾಕ್ ಮಿಷಿನ್ನ ಟ್ರೈ ಮಾಡ್ಬೋದು. ಇನ್ನು ಮತ್ತೊಂದು ವಿಷಯ ಏನು ಗಮನಿಸಬೇಕು ಅಂತ ಅಂದರೆ, ನೀವು ಇದಕ್ಕೆ ಆಯಿಲ್ನ ಹಾಕೋದ್ರಿಂದ ತುಂಬಾ ಸ್ಮೂತಾಗಿ ಕೆಲಸ ಮಾಡುತ್ತೆ. ಹಾಗೆ ಮೇಂಟೆನೆನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದರಲ್ಲಿ ಬಂದುಬಿಟ್ಟು ನೀವು ಓವರ್ಲಾಕ್ ಮಿಷಿನ್ಗೆ ಮೇನ್ ದಾರ ಏರಿಸೋದು ತುಂಬಾ ಇಂಪಾರ್ಟೆಂಟು. ಸೊ ಈ ದಾರ ಏರಿಸೋದ್ರ ಕಲ್ತ್ಕೊಂಡ್ಬಿಟ್ರೆ ನಿಮಗೆ ಆರಾಮಾಗಿ ಓವರ್ಲಾಕ್ ಮಿಷಿನ್ನ ಕೆಲಸನ ಮಾಡ್ಕೊಳ್ಬೋದು. ಒಳ್ಳೆಯ ಗುಣಮಟ್ಟ, ವೇಗ, ಪ್ರೊಫೆಷ್ನಲ್ ಫಿನಿಶಿಂಗ್ ಬೇಕು ಅಂತ ಅಂದರೆ ನೀವು ಈ ಪೂಜಾ ಮಿಷಿನ್ ಓವರ್ಲಾಕ್ನ ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನು ಮನೆಯಲ್ಲೇ ಕೆಲಸ ಮಾಡುವವರು ಅಥವಾ ಹೊಸದಾಗಿ ಯಾರಾದರೂ ಬಿಸ್ನೆಸ್ ಆರಂಭಿಸಬೇಕು ಅಂತ ಯೋಚಿಸೋರು ಇದನ್ನು ಬಳಸಿದ್ರೆ ಕೆಲಸದ ಕೂಡ ವೇಗ ಕೂಡ ಹೆಚ್ಚಾಗುತ್ತೆ. ಹಾಗೆ ನೀವು ಬೇಗ ಡ್ರೆಸ್ಗಳಾಗಲಿ, ಆಮೇಲೆ ಅಂದರೆ ಇದು ಬ್ಲೌಸ್ಗಳು, ಸೊ ಅವೆಲ್ಲನೂ ಕೂಡ ನೀವು ಕಂಪ್ಲೀಟಾಗಿ ಚೆನ್ನಾಗಿ ಫಿನಿಶಿಂಗ್ ಮಾಡ್ಬೋದು. ಮತ್ತು ಇದರಲ್ಲಿ ನಿಮಗೆ ಸೆಟ್ ಕೂಡ ಅದರಲ್ಲೇ ಬಂದಿದೆ. 3 ದಾರ ಇಟ್ಕೊಳ್ಳೋಕ್ಕೂ ಕೂಡ ಸೆಟ್ ಅದರಲ್ಲೇ ಕೊಟ್ಟಿರ್ತಾನೆ. ಅದು ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಸೊ ಥ್ರೆಡ್ ಕಟ್ಟಿಂಗ್ ಅಂದರೆ ಆರಾಮಾಗಿ ನೀವು ಹೊಲಿತಾ ಫುಲ್ ಸೈಡಲ್ಲಿ ಕೂಡ ನಿಮಗೆ ಪೀಸ್ ಅನ್ನೋದು ಕಟ್ ಆಗುತ್ತೆ. ಮೇನ್ ಏನಂದರೆ ಇದು ಪ್ಲಸ್ ಪಾಯಿಂಟು, ದಾರ ಎಲ್ಲನೂ ನಿಮಗೆ ಒಂದೇ ಫುಲ್ಲು ಬಾಕ್ಸಲ್ಲಿ ಬಂದಿದೆ. ಇನ್ನು ಮೋಟಾರ್ ಕೂಡ ನೀವು ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ಅಟ್ಯಾಚ್ ಆಗಿರೋದ್ರಿಂದ ನಿಮಗೆ ಇನ್ನೂ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಇದು ಫುಲ್ಲು ಸ್ಟೀಲ್ ಮೆಟಲ್ ಸ್ಟ್ಯಾಂಡ್ ಆಗಿದೆ. ಸೊ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ಲೈಟ್ ವೆಯ್ಟ್ ಇರುತ್ತೆ. ನಿಮಗೆ ಫುಲ್ ಸೆಟ್ ಬಂದುಬಿಟ್ಟು 8,500 ರೂಪಾಯಿಗೆ ಫುಲ್ ಸೆಟ್ ಸಿಗುತ್ತೆ. ಆರಾಮಾಗಿ ಈಸಿಯಾಗಿ ತೊಗೊಳ್ಳಿ. ಇಲ್ಲ ನಿಮಗೆ ಬರೀ ಎಡ್ ಬೇಕು ಅಂತ ಅಂದರೆ ಎಡ್ ಕೂಡ ನಿಮ್ಗೆ ಅವೈಲೇಬಲ್ ಇದೆ. 6,500 ರೂಪಾಯಿಗೆ ನಿಮಗೆ ಅವೈಲೇಬಲ್ ಇರುತ್ತೆ. ಇದು ನಿಮಗೆ ಫ್ರೀ ಶಿಪ್ಪಿಂಗ್ ಎಲ್ಲ ಇರೋದಿಲ್ಲ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನೀವು ಪೂಜಾ ಓವರ್ಲಾಕ್ ಮಿಷಿನ್ನ ನೋಡಿದ್ರಿ ಅಲ್ವಾ, ಇದು ತುಂಬಾ ಸಿಂಪಲ್ಲು. ನಿಮಗೆ ಬೇಕು ಅಂದರೆ ಬರೀ ಎಡ್ ಮೇಕಾರು ತೊಗೊಳ್ಬೋದು. ಎಡ್ಡು ಕೂಡ ನಿಮಗೆ ಒಂದು ಒಳ್ಳೆ 6,500 ರೂಪಾಯಿಗೆ ಸಿಗ್ತಾ ಇದೆ. ಆರಾಮಾಗಿ ತಗೊಳ್ಳಿ. ಯಾಕಂದರೆ ಎಲ್ಲಾದರೂ ನೀವು ತುಂಬ ಬೇರೆ ಕಡೆ ಟ್ರಾವೆಲ್ ಮಾಡೋರಾಗಿದ್ದರೆ ಬೇಕಾದ್ರೆ ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ಆಮೇಲೆ ನಿಮಗೆ ಬೇರೆ ಕಡೆ ಟೇಬಲಿಂದ ಟೇಬಲ್ಗೆ ನಾನು ಶಿಫ್ಟ್ ಮಾಡ್ಕೊತೀನಿ ಅಂದರೂ ಆರಾಮಾಗಿ ಬರೀ ಎಡ್ಡಿದ್ರೆ ಸಾಕು. ಬರೀ ಎಡ್ಡಿದ್ರೆ ಆರಾಮಾಗಿ ಮೋಟ್ರು ಕೂಡ ಅಟ್ಯಾಚೇ ಕೊಟ್ಟಿರ್ತಾರಲ್ವ, ನೀವು ಆರಾಮಾಗಿ ವರ್ಕ್ ಮಾಡ್ಕೊಳ್ಬೋದು. ಕೆಲವರು ಇಲ್ಲ ನನಗೆ ಫುಲ್ ಸ್ಟ್ಯಾಂಡಲ್ಲೇ ಬೇಕು ನನಗೆ ಅಂತ ಅನ್ನೋರ್ಗೂ ಕೂಡ ಸೊ ಇದು ಬೆಸ್ಟ್. ಸೊ ಇವಾಗ ಅವ್ರು ತೊಗೊಂಡಿದ್ದು ಸೇಮೇ.
ನಮಗೆ ಫುಲ್ ಸೆಟ್ಟಲ್ಲೇ ಹಾಕ್ಕೊಡಿ, ನನಗೆ ಬರೀ ಎಡ್ ಬೇಡ ಅಂತ ಹೇಳಿದಕ್ಕೆ ಅವ್ರಿಗೆ ಸ್ಟ್ಯಾಂಡ್ ಸಮೇತ ಫಿಟ್ ಮಾಡಿ ಕೊಟ್ಟಿರೋವಂಥದ್ದು ಸ್ಟೀಲ್ ಮೆಟಲ್ ಸ್ಟ್ಯಾಂಡ್. ಸೊ ಫುಲ್ ಸೆಟ್ ಬಂದುಬಿಟ್ಟು ನಿಮಗೆ 8,500 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ. ಸೊ ಇದು ಬಂದುಬಿಟ್ಟು ಮಿಷಿನ್ ಪ್ರೈಸ್ ಫುಲ್ ಟೋಟಲು ನಿಮಗೆ ಶಿಪ್ಪಿಂಗ್ ಚಾರ್ಜು ಇದರಲ್ಲಿ ಮಾತ್ರ ಬೇರೆ ಇರುತ್ತೆ. ಸೊ ಇದು ಟೋಟಲ್ ನಿಮಗೆ ಓವರ್ಲಾಕ್ ಮಿಷಿನ್ ಫುಲ್ಲು ಸೆಟ್ಟಲ್ಲಿ ಬೇಕು ಅಂತ ಅಂದರೆ 8,500 ಆಗುತ್ತೆ. ಬರೀ ಎಡ್ ಮಾತ್ರ ಬೇಕು ಅಂತಂದರೆ 6,500 ರೂಪಾಯಿ ಆಗುತ್ತೆ. ಒಳ್ಳೆ ಆಫರ್ ಖಂಡಿತವಾಗ್ಲೂ. 6,500 ರೂಪಾಯಿಗೆ ಓವರ್ಲಾಕು ವಿತ್ ಮೋಟರ್ ಸಮೇತ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ಪೂಜಾ ಕಂಪ್ನಿದು. ತುಂಬ ಸೇಲ್ ಮಾಡಿದ್ದೀವಿ ನಾವು, ಆನ್ಲೈನಲ್ಲೂ ಕೂಡ ಅಷ್ಟೇ, ಆಫ್ಲೈನಲ್ಲೂ ಕೂಡ ತುಂಬಾ ಪೂಜಾ ಅದು ತುಂಬ ಚೆನ್ನಾಗಿ ಓಡ್ತಾ ಇದೆ ಇವಾಗ. ಸೊ ಇದರಲ್ಲಿ ನಿಮಗೆ ಡರ್ಬಿ ಕೂಡ ಅವೈಲೇಬಲ್ ಇದೆ. ಸೊ ಇವಾಗ ಸದ್ಯಕ್ಕೆ ಪೂಜಾ ಮಿಷಿನು ಸ್ಟಾಕ್ ಇದೆ, ಬೇಕು ಅನ್ನೋರು ಪರ್ಚೇಸ್ ಮಾಡ್ಕೊಳ್ಳಿ. ನಮಗೆ ತುಂಬ ಈಸಿಯಾಗಿ ಕ್ಯಾರಿ ಆಗಬೇಕು ಅಂತಂದರೆ ಬರೀ ಎಡ್ನ ಪರ್ಚೇಸ್ ಮಾಡ್ಕೊಳ್ಳಿ, ಆರಾಮಾಗಿ ಮೋಟಾರ್ ಬರುತ್ತೆ ನಿಮಗೆ, ಕಾಲಲ್ಲಿ ತುಣಿಯೋದು ಕೂಡ ನಿಮಗೆ ಸಿಗುತ್ತೆ. ಸೊ ಅಟ್ಯಾಚ್ ಮೋಟರ್ ಇರೋದು ಚೆನ್ನಾಗಿರುತ್ತೆ. ಸೊ ಇಲ್ಲ ನಮಗೆ ಸ್ಟ್ಯಾಂಡಲ್ಲೇ ಬೇಕು ಅಂತ ಅನ್ನೋರು ಒಬ್ಬೊಬ್ಬರು ಒಂದೊಂಥರ ಲೈಕ್ ಮಾಡ್ತಾರೆ, ಇದನ್ನು ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಬೋದು. ನಿಮಗೆ ಫುಲ್ ಸೆಟ್ಟಲ್ಲಿ 8,500 ಬೀಳುತ್ತೆ. ಹಾಗೆ ನಿಮಗೆ ಬರೀ ಎಡ್ ಬೇಕು ಅಂತಂದರೆ 6,500 ರೂಪಾಯಿಗೆ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನಾದ್ರು ಮಿಷಿನ್ ಬೇಕು ಅಂತಂದರೆ ಈ ಒಂದು ಚಾನಲ್ನ ಮಿಸ್ ಮಾಡ್ಕೋಬೇಡಿ, ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ಸೊ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಏನಾರ ಪೂಜಾ ಮಿಷಿನ್ಸ್ ಬೇಕು ಅಂದರೆ ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ. ಇಲ್ಲ ನಮ್ಮ ಒಂದು ಶಾಪಲ್ಲೇ ಬಂದು ನೀವು ಪರ್ಚೇಸ್ ಮಾಡ್ತೀರಾ ಅಂತ ಅಂದರೆ ಆರಾಮಾಗಿ ಕೂಡ ಪರ್ಚೇಸ್ನ ಮಾಡ್ಕೊಳ್ಬೋದು. ಮತ್ತು ಓವರ್ಲಾಕು ನಿಮಗೆ ಎಲ್ಲನೂ ಸಪ್ರೇಟ್ ಮಿಷಿನ್ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ತುಂಬ ದೀರ್ಘಕಾಲವಾಗೂ ಬಾಳಿಕೆ ಬರುತ್ತೆ. ನೀವು ಒಂದೇ ಮಿಷಿನಲ್ಲಿ ಎಲ್ಲನೂ ಮಾಡ್ತೀನಿ ಅಂತ ಅಂದರೆ ಅದು ಆದಷ್ಟು ಬೇಗನೆ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಆಮೇಲೆ ಇನ್ನೊಂದು ಏನು ಗೊತ್ತಾ, ಎಲ್ಲನೂ ಒಂದೇ ಮಿಷಿನಲ್ಲಿ ಬರಲ್ಲ. ಜಿಗ್ಜಾಗು ತುಂಬ ಜನ ಜಿಗ್ಜಾಗ್ ಮಿಷಿನಲ್ಲಿ ಓವರ್ಲಾಕ್ ಎಲ್ಲ ಮಾಡ್ಬೋದು ಅಂತಾರೆ, ಕಂಪ್ಲೀಟ್ ಆಗೋದ್ರೆ ತುಂಬ ಓವರ್ಲಾಕ್ ಬಂದಂಗೆ ಬರಲ್ಲ ಜಿಗ್ಜಾಗ್ ಮಿಷಿನಲ್ಲಿ. ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಇವಾಗ ನಾನು ಏನು ಹೊಲಿದು ತೋರಿಸ್ದೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರಲ್ಲ ನಿಮಗೆ ಜಿಗ್ಜಾಗ್ ಮಿಷಿನಲ್ಲಿ, ಖಂಡಿತವಾಗ್ಲೂ ಬರಲ್ಲ. ಜಿಗ್ಜಾಗ್ಗೆ ಕರೆಕ್ಟ್ ಆಗುತ್ತೆ, ಮತ್ತು ಓವರ್ಲಾಕ್ ಬಂದು ಓವರ್ಲಾಕ್ಗೆ ಕರೆಕ್ಟು. ಎರಡು ಕೂಡ ಮ್ಯಾಚಪ್ ಮಾಡಬೇಡಿ. ಒಂದು ಜಿಗ್ಜಾಗ್ಗೆ ಓವರ್ಲಾಕ್ ಮಾಡ್ತೀನಿ ಒಂದು ಸೈಡ್ ಇಟ್ಕೊಂಡು ಮಾಡ್ಬೋದು, ಬಟ್ ಇಷ್ಟು ಚೆನ್ನಾಗಿ ಫಿನಿಶಿಂಗ್ ಬರಲ್ಲ. ನಿಮಗೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರಬೇಕು ಅಂತ ಅಂದರೆ ಈ ಒಂದು ಮಿಷಿನ ಪರ್ಚೇಸ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಸೊ ನಿಮ್ಗೆ ಅದರ ಮಿಷಿನ್ ಬೇಕು ಅಂತಂದರೆ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್.